ರಾಜ್ಯದಲ್ಲಿ ಸಮ್ಮಿಟ್ಗಳ ಇತಿಹಾಸದಲ್ಲೇ ಮತ್ತೊಂದು ಮೈಲುಗಲ್ಲು ಸೃಷ್ಟಿಸುವುದಕ್ಕೆ ವೇದಿಕೆ ಸಿದ್ಧವಾಗಿದೆ. ರಿಪಬ್ಲಿಕ್ ಕನ್ನಡ ಮಹಾಸಂಗಮ. ಇದು ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಸಮಾಗಮ ಅತಿ ಶೀಘ್ರದಲ್ಲಿ. ಅಜ್ಜಿ ತಲೆ ಸುತ್ತು ಬಿದ್ದೋಗಿದ್ರು ಇಲ್ಲಿ. ಅವಾಗ ನೀರು ಕುಡಿಸಿ ನಿಧಾನಕ್ಕೆ ಕರ್ಕೊಂಡ್ ಬಂದಿದ್ವಿ. ಸಿದ್ದರಾಮಯ್ಯಗೆ ಕೈ ಮುಗಿತಿ ಹೇಳುತ್ತಿದೀವಿ. ಬಸ್ಸು ಬಿಡೋಕ್ಕೆ ವ್ಯವಸ್ಥೆ ಮಾಡಿದರೆ ಸಾಕಾಗುತ್ತೆ. ನಮಗೆ ಈ ಸ್ಕೂಲಿಗೆ ಹೋಗೋದೇ ಬೇಡ ಅನ್ನಿಸ್ತೈತೆ. ಮತ್ತೆ ಮನೆಗೂ ಕಳ್ಸಲ್ಲ. ಬೇಗ ಚಿಕ್ಕ ಚಿಕ್ಕ ವಯಸ್ಸರಿಗೆಲ್ಲ ಮದುವೆ ಮಾಡಿ ಕಳಿಸಿದ್ದಾರೆ ನಮ್ಮ ಮನೆಗೆ. ದಿನಾಂಕ 1/9/2024. ಸಮಯ 12:10. 75 ವರ್ಷ ಆದ್ರೂ ಆ ಗ್ರಾಮಕ್ಕೆ ಬಸ್ ಇರಲಿಲ್ಲ. ಎಸ್ ವೀಕ್ಷಕರೇ, ದಾವಣಗೆರೆಯಿಂದ ಜಸ್ಟ್ 30 ಕಿಲೋಮೀಟರ್ ದೂರದಲ್ಲಿತ್ತು ಗುಡ್ಡದ ಹಟ್ಟಿ ಗ್ರಾಮ. ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ಇಲ್ಲಿ ತನಕ ಈ ಗ್ರಾಮಕ್ಕೆ ಬಸ್ ಬಂದಿರಲಿಲ್ಲ. ಒಂದೇ ಸಮುದಾಯದ 80 ಕುಟುಂಬಗಳು ಇದ್ವು. ಆದ್ರೆ ಈ ಗ್ರಾಮದ ಮಕ್ಕಳು ಶಾಲೆಗೆ ನಡ್ಕೊಂಡೇ ಹೋಗ್ಬೇಕಿತ್ತು. ಈ ಬಗ್ಗೆ ಸೂಪರ್ 3 ಅಲ್ಲಿ ಸೆಪ್ಟೆಂಬರ್ 1ರಂದು ವರದಿ ಪ್ರಸಾರ ಮಾಡಿದ್ವಿ. ಬನ್ನಿ ವೀಕ್ಷಕರ, ಇವತ್ತಿನ ಸೂಪರ್ 3 ಅಲ್ಲಿ ಒಂದು ಊರಿಗೆ ಹೋಗೋಣ. ಒಂದು ಪುಟ್ಟ ಊರು. ಅಲ್ಲಿ ಬಹುತೇಕ ಒಂದೇ ಕೋಮಿಗೆ ಸೇರಿದಂಥವರು, ವಿಶೇಷವಾಗಿ ದಲಿತರು. ಗೊತ್ತಲ್ಲ, ನಮ್ಮ ಸಮಾಜ ಹೆಂಗಿರತ್ತಂದ್ರೆ ದಲಿತರು ಮನುಷ್ಯರೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಬಿಹೇವ್ ಮಾಡ್ತೀವಿ. ನಾವು ಯಾವ್ಯಾವುದೋ ವಿಚಾರದ ಬಗ್ಗೆ ಕ್ರಿಕೆಟಲ್ಲಿ ಗೆಲ್ಲಬೇಕು, ಮತ್ತೊಂದರಲ್ಲಿ ಗೆಲ್ಲಬೇಕು, ದೇಶ, ಓಕೆ ಫೈನ್ ಗುಡ್ ಬೇಕು. ಆದರೆ ನಮ್ಮ ಥರವೇ ಇರುವಂಥ ಮತ್ತೊಬ್ಬ ಮನುಷ್ಯನ ಬಗ್ಗೆ ನಮಗೆಂಥ ಅಸಡ್ಡೆ ಇದೆ ಅಂತಂದರೆ, ಸ್ವಾತಂತ್ರ್ಯ ಬಂದ ನಂತರ, ಸಂವಿಧಾನ ಬಂದ ನಂತರ ಸಮಾನತೆ ಬೇಕು ಈ ಹೇಳಿಕೆಗಳು. ಹಾಗಂತ ನಮ್ಮ ದೇಶದಲ್ಲಿ ಮಹಾನ್ ದಾರ್ಶನಿಕರು ಹುಟ್ಟಿಲ್ಲ ಅಂತಲ್ಲ. ಬಸವಣ್ಣ ಅಂತವರು ಹುಟ್ಟಿದ್ದಾರೆ, ಬುದ್ಧನಂತವರು ಹುಟ್ಟಿದ್ದಾರೆ, ಸಮಾನತೆಯನ್ನು ಹೇಳಿದ್ದಾರೆ, ಸಾರಿದ್ದಾರೆ. ನಮ್ಮ ಕಣ್ಣೆದುರಿಗೆ ಅಂಬೇಡ್ಕರ್ ಅಂತವರು ನಾವು ನೋಡಿದ್ದೀವಿ. ಆದರೂ ಕೂಡ ನಾವು ಬಹಿರಂಗವಾಗಿ ಪ್ರದರ್ಶನ ಮಾಡಲ್ಲ ಅಸ್ಪೃಶ್ಯತೆಯನ್ನು. ಆಂತರಿಕವಾಗಿ ಮಾನಸಿಕವಾಗಿ ಮಾಡ್ಕೋತೀವಿ. ಆ ಜೀನ್ ಹೋಗಬೇಕಂದ್ರೆ ಇನ್ನೆಷ್ಟು ವರ್ಷಗಳಿದೆಯೋ ಗೊತ್ತಿಲ್ಲ ನನಗೆ. ಆದರೆ ನಾನು ಕಂಡುಕೊಂಡಿರೋದು, ಸರಿಯೋ ತಪ್ಪೋ ಮತ್ತೊಂದು, ಎಜುಕೇಷನ್ ಇದನ್ನು ದೊಡ್ಡ ಮಟ್ಟದಲ್ಲಿ ದೂರ ಮಾಡಿಬಿಡತ್ತೆ ಅಸ್ಪೃಶ್ಯತೆಯನ್ನು. ಹೇಗೆ ಅಂತಂದರೆ ನೋಡಿ, ಇವತ್ತೊಂದು ಸ್ಟೋರಿ ತಂದಿದ್ದೀವಿ. ನಾವು ಜನಪ್ರತಿನಿಧಿಗಳಿಗೆ ಹೇಳೋದಿಷ್ಟೇ, ನಾವೇನೋ ದೊಡ್ಡದು ಮಾಡಿಬಿಡ್ತೀವಿ, ನಾವು ರಾಮರಾಜ್ಯ ಮಾಡಿಬಿಡ್ತೀವಿ, ಎಲ್ಲ ಸಮಸ್ಯೆಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಆದರೆ ಈ ಗ್ರಾಮಕ್ಕೆ ಒಂದು ಬಸ್ ಇಲ್ಲ. ಸೂಪರ್ 3 ಎಂಟ್ರಿ ಜಿಲ್ಲಾಡಳಿತ ಶೇಕ್. ಇನ್ನು ನಮ್ಮ ದಾವಣಗೆರೆ ಪ್ರತಿನಿಧಿ ವಿಠಲ್ ಸಮಸ್ಯೆಯನ್ನ ಶೂಟ್ ಮಾಡ್ಕೊಂಡು ಬಂದ್ರು. ಈ ಸುದ್ದಿ ತಿಳಿದ ಶಿಕ್ಷಣ ಇಲಾಖೆ, ಬೆಸ್ಕಾಂ, ಜೆಜೆಎಂ, ಕೆಎಸ್ಆರ್ಟಿಸಿ, ಗ್ರಾಮ ಪಂಚಾಯತ್ ಸಿಬ್ಬಂದಿ ಸೇರಿದಂತೆ 5 ಇಲಾಖೆಯ ದೊಡ್ಡ ಟೀಮ್ ಎಂಟ್ರಿ ಕೊಟ್ಟೇ ಬಿಡ್ತು. ಜೆಸಿಬಿ ಬಂತು, ರಸ್ತೆ ಅಗಲ ಮಾಡಿದ್ರು, ಸೊಳ್ಳೆ ನಿಯಂತ್ರಣಕ್ಕೆ ಸ್ಪ್ರೇ ಹೊಡೆದು ಸ್ವಚ್ಛತೆ ಶುರು ಮಾಡಿದ್ರು. ಸೂಪರ್ 3 ವರದಿಗೆ ಜಿಲ್ಲಾಡಳಿತ ಶೇಕ್. ಇನ್ನು ಸೂಪರ್ 3 ಅಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ದಾವಣಗೆರೆ ಜಿಲ್ಲಾಡಳಿತ ಅಲರ್ಟ್ ಆಯಿತು. ಗ್ರಾಮದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನೇ ಜಿಲ್ಲಾಡಳಿತ ಆಯೋಜನೆ ಮಾಡಿತ್ತು. ಸಂಸದೆ, ಶಾಸಕ, ಡಿಸಿ ಆಗಮನ. ಈ ಗ್ರಾಮಕ್ಕೆ ಸುಳಿಯದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಬಂದರು. ದಾವಣಗೆರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್, ಡಿಸಿ ಗಂಗಾಧರ ಸ್ವಾಮಿ, ಶಾಸಕ ಬಸವಂತಪ್ಪ ಆಗಮಿಸಿದ್ರು. ಬಸ್ ಹೇಗೆ ಬಂತು ಅನ್ನೋದನ್ನ ನಾವೀಗ ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತೀವಿ ನೋಡಿ. ಸೀನ್ 1, ಸಂಸದರ ನೇತೃತ್ವದಲ್ಲಿ ವೇದಿಕೆ ಕಾರ್ಯಕ್ರಮ. ಸೂಪರ್ 3 ಅಲ್ಲಿ ವರದಿ ಪ್ರಸಾರ ಆದ್ಮೇಲೆ ಇಡೀ ಜಿಲ್ಲಾಡಳಿತವೇ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ಇಡೀ ಗ್ರಾಮವೇ ಸಂಭ್ರಮ ಸಡಗರದಿಂದ ಶೃಂಗಾರಗೊಂಡಿತ್ತು. ಸೀನ್ ನಂಬರ್ 2,
ಬಸ್ಗೆ ಬಲೂನ್, ಬಾಳೆಕಂದು ಕಟ್ಟಿ ಶೃಂಗಾರ. ಊರಿಗೆ ಹೊಸ ಬಸ್ ಬಂತು. ಹೊಸ ಬಸ್ಗೆ ಬಾಳೆ, ಮಾವಿನ ಸೊಪ್ಪು, ಬಲೂನ್ ಕಟ್ಟಿ ಶೃಂಗಾರ ಮಾಡಿದ್ರು. ಸೀನ್ ನಂಬರ್ 3, ಗ್ರಾಮಸ್ಥರಿಂದ ಬಸ್ಗೆ ಪೂಜೆ. ಇನ್ನು ಹೊಸ ಬಸ್ಗೆ ಸ್ಥಳೀಯರು ಪೂಜೆ ಮಾಡಿದ್ರು. ಹೊಸ ಬಸ್ ಕಂಡು ಸಂತಸ ಕೂಡ ಪಟ್ಟರು. ಸೇರಿರ್ತಕ್ಕಂಥ ನಾನು ಈ ಸಂದರ್ಭದಲ್ಲಿ ಲೋಕಸಭೆ ಸಂಸದರು ಕ್ಷೇತ್ರ ದಾವಣಗೆರೆ ಸೀನ್ ನಂಬರ್ 4, ಸಂಸದೆ ಪ್ರಭಾರಿಂದ ಬಸ್ ಟೇಪ್ ಕಟ್. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಟೇಪ್ ಕಟ್ ಮಾಡಿ ಬಸ್ಗೆ ಚಾಲನೆ ನೀಡಿದ್ರು. ಮಕ್ಕಳ ಜೊತೆ ಬಸ್ನಲ್ಲಿ ತಾವು ಪ್ರಯಾಣವನ್ನ ಮಾಡಿದ್ರು. ಸೀನ್ ನಂಬರ್ 5, ರಿಪಬ್ಲಿಕ್ ಕನ್ನಡಕ್ಕೆ ಮಕ್ಕಳ ಜೈಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಜಯವಾಗಲಿ, ರಿಪಬ್ಲಿಕ್ ಕನ್ನಡಕ್ಕೆ ಜಯವಾಗಲಿ, ರಿಪಬ್ಲಿಕ್ ಕನ್ನಡಕ್ಕೆ ಜಯ. ಇನ್ನು ನಡ್ಕೊಂಡು ಹೋಗ್ತಾ ಇದ್ದ ಮಕ್ಕಳು ಬಸ್ ಕಂಡು ಫುಲ್ ಖುಷಿ ಆದ್ರು. ರಿಪಬ್ಲಿಕ್ ಕನ್ನಡದ ಸೂಪರ್ 3ಗೆ ಥ್ಯಾಂಕ್ಸ್ ಹೇಳಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಜೈ, ರಿಪಬ್ಲಿಕ್ ಕನ್ನಡಕ್ಕೆ ಜೈ, ರಿಪಬ್ಲಿಕ್ ಕನ್ನಡಕ್ಕೆ ಜೈ, ರಿಪಬ್ಲಿಕ್ ಕನ್ನಡಕ್ಕೆ ಜೈ, ರಿಪಬ್ಲಿಕ್ ಚಾನಲ್ಗೆ ಜೈ, ರಿಪಬ್ಲಿಕ್ ಕನ್ನಡಕ್ಕೆ ಜೈ, ರಿಪಬ್ಲಿಕ್ ಕನ್ನಡಕ್ಕೆ ಜಯವಾಗಲಿ, ರಿಪಬ್ಲಿಕ್ ಕನ್ನಡಕ್ಕೆ ಜಯವಾಗಲಿ, ಕನ್ನಡಕ್ಕೆ ಜಯವಾಗಲಿ, ರಿಪಬ್ಲಿಕ್ ಕನ್ನಡಕ್ಕೆ ಜಯವಾಗಲಿ. ನಾವು ಬಂದು ಹೋದ್ವಲ್ಲ ಅವತ್ತು ಸುದ್ದಿಲೆಲ್ಲ ಬಂದು ಹೋಗ್ತಿದ್ದಂಗೆ ಎಲ್ಲ ಇಲಾಖೆ ಅಧಿಕಾರಿಗಳು ಬಂದರು. ಮುಂಚೆಗೆಲ್ಲ ಬಂದಿದ್ರ ಹೇಗೆ ಅಂತ? ಬಂದಿದ್ದಿಲ್ಲ ಮುಂಚೆಗೆ, ನೀವು ಬಂದು ಹೋದ್ಮೇಲೆ ಬಂದರು. ಏನೇನಾಯ್ತಮ್ಮ ನಾವು ಬಂದು ಹೋದ್ಮೇಲೆ? ನೀವು ಬಂದು ಹೋದ್ಮೇಲೆ ಮತ್ತು ಇಲ್ಲೆಲ್ಲ ಜಂಗಲ್ ಕ್ಲೀನ್ ಮಾಡಿಸಿದ್ದಾರೆ, ಎಲ್ಲ ಮಾಡಿಸಿದ್ದಾರೆ. ನೀವು ಬಂದು ಹೋದ್ಮೇಲೆ ಈ ರೋಡೆಲ್ಲ ಕ್ಲೀನ್ ಮಾಡಿಸಿದ್ದಾರೆ ತುಂಬ. ಒಟ್ಟಲ್ಲಿ ಸೂಪರ್ 3 ಯಾವುದೇ ಸುದ್ದಿ ಮಾಡಿದ್ರು ಬಿಡೋ ಮಾತೇ ಇಲ್ಲ. ಸಮಸ್ಯೆ ಪರಿಹಾರ ಆಗೋ ತನಕ ಬೆನ್ನತ್ತಿ ಕೆಲಸ ಮಾಡಿಸೋದು ನಮ್ಮ ಕಮಿಟ್ಮೆಂಟ್. ಕನ್ನಡಕ್ಕೆ ಜೈ, ರಿಪಬ್ಲಿಕ್ ಕನ್ನಡಕ್ಕೆ ಜೈ, ರಿಪಬ್ಲಿಕ್ ಕನ್ನಡಕ್ಕೆ ಜೈ, ರಿಪಬ್ಲಿಕ್ ಕನ್ನಡಕ್ಕೆ ಜೈ, ರಿಪಬ್ಲಿಕ್ ಕನ್ನಡಕ್ಕೆ. ಸೂರಿಗಾಗಿ ಕಲಬುರಗಿ ವೃದ್ಧೆ ಕಣ್ಣೀರು. ಕಚೇರಿಯಿಂದ ಕಚೇರಿಗೆ ಅಜ್ಜಿಯ ಅಲೆದಾಟ. ಹೊಟ್ಟೆಪಾಡಿಗಾಗಿ ಹೊಲದಿಂದ ಕಟ್ಟಿಗೆ ಕಡಿದುಕೊಂಡು ಬಂದು ಮನೆಯಲ್ಲಿ ಜೋಡಿಸ್ತಾ ಇರುವ ವೃದ್ಧೆ. ಮುಪ್ಪಿನ ಕಾಲದಲ್ಲಾದ್ರೂ ಇರೋದಕ್ಕೆ ಒಂದು ಸ್ವಂತ ಸೂರು ಇರ್ಲಿ ಅಂತ ಗ್ರಾಮ ಪಂಚಾಯಿತಿ ಕಚೇರಿಗೆ ಅಲೆದು ಸುಸ್ತಾಗಿ ಕೂತಿರುವ ಅಜ್ಜಿ. ಅಂದ ಹಾಗೆ ಈ ವೃದ್ಧೆಯ ಹೆಸರು ನರಸಮ್ಮ ಅಂತ. ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಕೋಡ್ಲಿ ಗ್ರಾಮದ ನಿವಾಸಿ. ಈಕೆಯ ಪತಿ ಕಳೆದ 12 ವರ್ಷಗಳ ಹಿಂದೆಯೇ ಮೃತಪಟ್ಟಿದ್ದಾರೆ. ಇರೋ 3 ಜನ ಮಕ್ಕಳಲ್ಲಿ ಒಬ್ಬ ಅನಾರೋಗ್ಯದಿಂದ ಮೃತಪಟ್ಟಿದ್ದಾನೆ. ಇನ್ನೊಬ್ಬ
ಮಾನಸಿಕ ಅಸ್ವಸ್ಥನಾಗಿ ಮನೆ ಬಿಟ್ಟು ಹೋಗಿದ್ದಾನೆ. ಇರೋನೊಬ್ಬ ಮಗ ಕೂಲಿ ನಾಲಿ ಮಾಡ್ಕೊಂಡಿದ್ದಾನೆ. ಆದ್ರೆ ಈ ವೃದ್ಧೆಗೆ ಇರೋದಕ್ಕೆ ಒಂದು ಸ್ವಂತ ಮನೆ ಇಲ್ಲ. ಬಾಡಿಗೆ ಮನೆಯಲ್ಲಿ ಸಾವಿರಾರು ರೂಪಾಯಿ ಬಾಡಿಗೆ ನೀಡಿ ಇರೋದಕ್ಕೆ ಆಗದಂತಹ ಪರಿಸ್ಥಿತಿ. ಆಕೆಯ ಕಷ್ಟ ಕಂಡು ಊರವರೇ ತಮ್ಮ ಮನೆಯ ಒಂದು ಕೋಣೆಯನ್ನ ಆಕೆಗೆ ಇರೋದಕ್ಕೆ ಅಂತ ಉಚಿತವಾಗಿ ನೀಡಿದ್ದಾರೆ. ಆದ್ರೆ ಇದೀಗ ತಾನಿರುವ ಆ ಒಂದು ಕೋಣೆಯನ್ನ ಕೂಡ ಖಾಲಿ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ ನರಸಮ್ಮಳ ಪಾಲಿಗೆ ಬಂದಿದೆ. ಹಾಗಾಗಿ ಇರೋದಕ್ಕೆ ಒಂದು ಸ್ವಂತ ಸೂರು ನಿರ್ಮಿಸಿಕೊಡಿ ಅಂತ ಕೈ ಮುಗಿದು ಕೇಳ್ತಾ ಇದ್ದಾರೆ ನರಸಮ್ಮ. ಏನು ನನ್ನ ಮನೆ ಇಲ್ರಿ, ನನ್ ಭಾಳ ತರಸ ನೋಡ್ರಿ ಸಾಬ್ರೆ. ನಾ ಹಿಂಗೆ ಮಂದಿ ಮನೆ ತಿರ್ಲತ್ತಿ ನೋಡ್ರಿ. ನನ್ನ ಮಗನ ಹುಚ್ಚು ಮಾಡ್ಲತ್ತನ್ರಿ. ಯಾವಾಗ ನಾನು ಮಾಡ್ಕೊಂಡು ಹಿಡಿದ್ರಿ ಇಷ್ಟ ನೋಡ್ರಿ. ಮನಿನೇ ಇಲ್ಲ ಒಟ್ಟದಲ್ಲಿ ಮನೆ ಇಲ್ರಿ ಸಾಬ್ರೆ. ಹಿಂಗೆ ತಿರ್ಗಲ್ರಿ. ಯಾಗಲ್ಲಿ ಆ ಕಡೆ ಕೊಟ್ಟಿಲ್ಲ, ಇಲ್ಲಿ ಬಂದು ಹೋದ್ರಿ ನೋಡ್ರಿ. ಎಲ್ಲಿ ಮನೆ ಇಲ್ಲ ನನಗೆ. ಹಿಂಗೆ ತಿರ್ಲತ್ತಿ ನೋಡ್ರಿ ನಾನು ಸಾಬ್ರೆ. ನನ್ನ ಮನೆ ಇಲ್ಲ. ಎಷ್ಟು ವರ್ಷ ಆಯ್ತು, ನಾವು ವಯಸ್ಸಾಯ್ತು, ಸಾಯ್ಲಿಕ್ಕೆ ಇರೋದ. ನನಗೆ ಮನೆ ಇಲ್ಲ ಒಟ್ಟದಲ್ಲಿ. ನನ್ನ ಗಂಡ ಬಿ ಹಿಂಗೆ ಮಂದಿ ಮನೆಗೆ ಸತ್ತು ಹೋಗ್ಯಾನ. ಆಯ್ತು ಮಗ ಒಬ್ಬ ಬಿಡ್ಲಿಂಗ ಬಿದ್ದಾನ. ಇದು ಒಂದು ಮಗ ನೋಡ್ರಿ. ಒಂದು ಮಗನ ಮೇಲೆ ಇಲ್ಲಿ ಬಂದೀನಿ. ಇಲ್ಲಿ ಬಿ ಖಾಲಿ ಮಾಡಲ್ತಾರ. ನನಗೆ ಒಟ್ಟನ ಮನೆನೇ ಇಲ್ಲ ನೋಡ್ರಿ. ಹಿಂಗೆ ತಿರ್ಗಲತ್ತಿ ನಾನು ಸಾಯ್ಲಿಕ್ಕೆ ಇರೋದ. ಇಷ್ಟೇ ತಿರ್ಗಲತ್ತಿ ನೋಡ್ರಿ. 2 ವರ್ಷ ಆಯ್ತಲ್ರಿ ಇಷ್ಟೇ. ಇಟ್ಟು ಬಂದಿನ್ರಿ. ಖಾಲಿ ಮಾಡಲ್ತಾರ. ಬಾಡಿಗೆ ಇಲ್ರಿ. ಸುಮ್ಮನೆ ನನಗೆ ಕೂಡ್ಲಾಕ ಇಲ್ರಿ. ಏನು ಹುಚ್ಚು ಮಾಡ್ತಾರ್ರಿ. ನನ್ ಕೂಡ್ಲಾಕ ಇಲ್ಲ. ಸುಮ್ಮನೆ ನೋಡ್ರಿ ಫ್ರೀ ಆಗೋದಿ ನೋಡ್ರಿ ಸಾಬ್ರೆ. ನನಗೆ ಏನು ಬಿ ಇಲ್ಲ, ಮನೆ ಇಲ್ಲ, ಏನಿಲ್ಲ ನೋಡ್ರಿ. ಹಿಂಗೆ ನನಗೆ ಏನು ಸಾಯವರಿತಾನ. ನನಗೆ ಇಟ್ಟೆ ನನ್ನ ವಯಸ್ಸು ಆಯ್ತಾರಲ್ಲ. ನನ್ನ ಗಂಡ ಬಿ ಮಂದಿ ಮನೆಗೆ ಹೋಗ್ಯಾನ. ನನ್ನ ಮಕ್ಕಳು ಬಿ ಎಲ್ಲಿ ಮಂಡಲ್ ಪಂಚಾಯತ್ ಸರಿ ಹೋದ್ರ ನೀನು ಜಾಗ ಇದ್ರೆ ಮಾಡ್ತೀನಿ, ಇಲ್ಲರೂ ಮಾಡಲ್ಲವ. ಜಾಗ ತೋರ್ಸಂದ್ರು. ನಾನು ಜಾಗ ಇಲ್ಲ ನೋಡ್ರಿ ನನಗೆ ಅಂತ ಹೇಳಿ ನೋಡ್ರಿ. ಜಾಗ ಇಲ್ಲ, ಮಾಡಿದ್ರು ಮಾಡ್ರಿ. ನನಗೆ ಅರ್ಜಿ ಕೊಟ್ಟಿನಿ ರೀ, ಮಾಡಿಲ್ಲ ನೋಡ್ರಿ. ನಾನು ಪಂಚಾಯತ್ದಾಗ ಹೋಗಿನಿ ರೀ. ಅರ್ಜಿ ಕೊಟ್ರ ನಿನ್ನ ಜಾಗ ತೋರ್ಸಂದ್ರು. ಜಾಗ ಇಲ್ಲ ನೋಡ್ರಿ. ನಾ ಎಲ್ಲಿಂದ ತೋರಿಸ್ಲಿ ಅಂತೀನಿ ನೋಡ್ರಿ. ಜಾಗ ಇದ್ರೆ ಮಾಡ್ತೀವಿ, ಇಲ್ರ ಮಾಡಲ್ಲ ಅಂದ್ರಿ. 2 ಸರಿ ಅರ್ಜಿ ಕೊಡ್ತೀನಿ ರೀ, ಮಾಡಿಲ್ರಿ ನನಗೆ. ಇನ್ನು ಈ ನರಸಮ್ಮ ಮನೆಗಾಗಿ ಈ ಹಿಂದೆ ಪಂಚಾಯತಿಗೆ ಸಾಕಷ್ಟು ಬಾರಿ ಅರ್ಜಿ ಕೂಡ ಹಾಕಿದ್ದಾಳೆ. ಆದ್ರೆ ಆಕೆಗೆ ಮನೆ ಮಾತ್ರ ಸಿಕ್ಕಿಲ್ಲ. ಹಾಗಾಗಿ ಬಾಡಿಗೆ ಮನೆಯಲ್ಲೇ ವಾಸ ಮಾಡ್ಕೊಂಡಿದ್ದಾಳೆ. ಇನ್ನು ಇರೋ ಒಬ್ಬ ಮಗನು ದುಡಿದ ದುಡ್ಡು 1 ರೂಪಾಯಿ ಕೂಡ ಮನೆಗೆ ನೀಡೋದಿಲ್ವಂತೆ. ಉಚಿತವಾಗಿ ಬರೋ ರೇಷನ್ ಮತ್ತು ಗೃಹಲಕ್ಷ್ಮಿ ಹಣದಲ್ಲೇ ಹೊಟ್ಟೆ ಪಾಡನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಗ್ರಾಮದ ಹೆಣ್ಮಗಳು ಇವಳ ವೃದ್ಧೆದ್ದು. ಇವಳು ಕೋಳಿ ಗ್ರಾಮದಲ್ಲಿ ಇಲ್ಲಿವರೆಗೆ ಅವಳಿಗೆ ಯಾವುದೇ ಥರದ ಹೊಲ ಇರೋದಿಲ್ಲ, ಮನೆ ಇರೋದಿಲ್ಲ. ಒಂದು ಸ್ವಂತ ಮನೆಯೂ ಕೂಡ ಇವತ್ತಿಲ್ಲ. ಇವತ್ತು ಗ್ರಾಮ ಪಂಚಾಯತ್ದವರು ಆ ಕಡುಬಾಳೆ ಇವತ್ತು ಗ್ರಾಮ ಪಂಚಾಯತ್ ಮನೆಯನ್ನು ಕೊಡಬೇಕಾಗಿತ್ತು. ಅದು ಇಲ್ಲಿವರೆಗೆ ಯಾವ ಪಂಚಾಯತ್ ಅಧಿಕಾರಿ ಇರ್ಬೋದು, ಯಾವ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು, ಇವತ್ತನ್ನು ಅವ್ರಿಗೆ ಇದು ಗುರುತು ಮಾಡಿ ಒಂದು ಮನೆ ಆಯ್ಕೆ ಮಾಡಿ ಇಲ್ಲಿವರೆಗೂ ಮಾಡಿಲ್ಲ. ಅದಕ್ಕೆ ಆ ಕುಟುಂಬ ಮೊದಲೇ ಅವಳ ಗಂಡ ಇದ್ದ. ಆ ಗಂಡ ತೀರಿಕೊಂಡು ಭಾಳ ಸುಮಾರು ವರ್ಷ ಆಯಿತು. ಮಕ್ಕಳಿದ್ದಾರೆ, ಮಕ್ಕಳು ಉಪಯೋಗ ಇಲ್ಲ. ಈ ವೃದ್ಧೆಗೆ ಇವತ್ತು ಬೇರೆಯವ್ರ ಮನೆಯಲ್ಲಿ ಕಿರಾಯ ಇದ್ದಾಳೆ. ಆ ಕಿರಾಯನ್ನು ಇವತ್ತು ಯಾರಾದರೂ ಬಿಡಿಸಿದರೆ ಅವಳು ಎಲ್ಲಿರಬೇಕು? ಏನೂ ಇಲ್ಲರಿ, ಬರೀ ಹೊಲ ಇಲ್ಲ, ಮನೆ ಇಲ್ಲ, ಒಣ ಬಾಡಿಗೆ ಮನೆಯಾಗಿರೋದು. 10 ಕೂಲಿ ಬಿ ತೀರಲ್ಲ ಆಕಿಗೆ. ಎಷ್ಟದ ನೋಡ್ರಿ. ಹಂಗೆ ಎದಕ್ಕೆ ಬಂತು ಏನು ಇದ್ದಿದ್ದು ರೇಷನ್ ಅಕ್ಕಿ ಬರ್ತಾವೆ, ಏನು ತಿಂತಾಳೋ ಏನು ಉಣ್ತಾಳೋ ಗೊತ್ತಿಲ್ಲ ನೋಡ್ರಿ. ಆಕಿಗೆ ಕೆಲಸ ಏನೂ ತೀರಲ್ಲ. ಒಬ್ಬ ಮಗ ಕೊಡ್ಕೊತ ಎಕಡೆ ಹೋಗ್ಯಾನ, ಒಬ್ಬ ಮಗ ಕೂಲಿ ಮಾಡ್ತಾನೆ. ಎಂತ ಏಟು ಕೊಡ್ತಾನೋ ಏನು ತೊಗೊತಾನೋ ಗೊತ್ತಿಲ್ಲ. ಇಟ್ಟೆ ಇದೇ ಊಟ ತಿಂಡಿ ಇದೇ ರೇಷನ್ ಕಾರ್ಡದು ರೇಷನ್ ಅನ್ನ ಉಣೋದು. ಹೆಂಗೆ ಮಾಡ್ತಾಳೆ ಏನು ಆಕಿಗೆ ಗೊತ್ತ, ದೇವ್ರಿಗೆ ಗೊತ್ತು, ಪರಮಾತ್ಮಗೆ. ಆಕಿಗೆ ಒಂದು ಮನೆ ಮಾಡಿದ್ರೆ ಪುಣ್ಯ ಬರ್ತವೆ. ಒಂದು ಜಾಗದ ಮ್ಯಾಗ ಇರ್ತಾಳೆ. ಏನೇನು ಹೊಚ್ಚೆ ಆಯ್ತಾರ್ರಿ, ನೀರು ತರಲಿ, ಕಾಸ್ಕೊಂಡು ಕುಡಿತಾರೆ. 7 ಅಮ್ಮಲ್ಲಿ ಜಾಗ ಆಗ್ತದೆ. ಮತ್ತೇನು ದೊಡ್ಡ ಮಾತಿಲ್ಲ ನೋಡ್ರಿ. ಅದೇನೇ ಇರ್ಲಿ, ಸರ್ಕಾರ ವಸತಿ ಯೋಜನೆ ಅಡಿ ಮನೆಗಳನ್ನ ಹಂಚಿಕೆ ಮಾಡ್ತಾ ಇದ್ದೇವೆ ಅಂತ ದೊಡ್ಡದಾಗಿ ಜಂಬಾ ಕೊಚ್ಕೊಳ್ತಾ ಇದೆ. ಆದ್ರೆ ಇಲ್ಲಿ ನೋಡಿದ್ರೆ ಅರ್ಹ ಫಲಾನುಭವಿಗಳಿಗೆ ಮನೆಯೇ ಇಲ್ಲದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಓಂ ಪ್ರಕಾಶ್, H300, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಸೇತುವೆ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿ ಗಾಯಬ್. ಜೀವ ಭಯದಲ್ಲಿ ಕಾಳಿ ನದಿ ದಾಟುವ ಜನ. ಒಂದ್ ಕಡೆ ಅರ್ಧಕ್ಕೆ ನಿಂತ ಸೇತುವೆ ಕಾಮಗಾರಿ, ಮತ್ತೊಂದು ಕಡೆ ಬಾರ್ಜ್ ಮೂಲಕ ಪ್ರವಾಹ ನದಿ ದಾಟ್ತಾ ಇರುವ ಗ್ರಾಮಸ್ಥರು. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ
ಕೆರವಡಿ ಮತ್ತು ಉಳಗ ಗ್ರಾಮದಲ್ಲಿ ಕಾಳಿ ನದಿ ದಾಟೋದಕ್ಕೆ ಹಲವು ವರ್ಷಗಳಿಂದ ಜನ ಪರದಾಡ್ತಾ ಇದ್ದಾರೆ. ತಮಗೊಂದು ಸೇತುವೆ ಮಾಡಿಕೊಡಿ ಅಂತ ಈ ಭಾಗದ ನಾಗರಿಕರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಾಗ 2014ರಲ್ಲಿ ಸೇತುವೆ ಮಂಜೂರಾಗಿತ್ತು. 8 ವರ್ಷಗಳ ಹಿಂದೆ ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 300 ಮೀಟರ್ ಉದ್ದದ ಸೇತುವೆ ಕಾಮಗಾರಿ ಆರಂಭವಾಗಿತ್ತು. ಆದರೆ ಸೇತುವೆ ಗುತ್ತಿಗೆ ಪಡೆದ ಕಂಪನಿ ಅರ್ಧಕ್ಕೆ ಕಾಮಗಾರಿ ನಿಲ್ಲಿಸಿ ಗಾಯಬ್ ಆಗಿದ್ದಾರೆ. ಮತ್ತೆ ಕೆರವಡಿ ಹೋಗುವ ನಮ್ಮದು ಸೇತುವೆ ಸುಮಾರು ವರ್ಷದಿಂದ ಸ್ಟಾರ್ಟ್ ಇತ್ತು. ಆದರೆ ಮಧ್ಯದಲ್ಲಿ ಏನೋ ಕೆಲಸ ಸ್ಟಾಪ್ ಆಯಿತು. ಯಾಕಂತ ನಮಗೂ ಗೊತ್ತಿಲ್ಲ. ಸುಮಾರು ನಾಗರಿಕರು ಇಲ್ಲಿ ನಮ್ಮದು ಊರಿನ ನಾಗರಿಕರು ಎಲ್ಲರಿಗೆ ಪ್ರಾಬ್ಲಮ್ ಆಗ್ತಾ ಉಂಟು. ನಮ್ಮದು ಅದು 2 ಕಿಲೋಮೀಟರ್ ಆ್ಯಕ್ಚುಲಿ ದಾರಿ ಇಲ್ಲಿಂದ ಕೆರವಡಿ ಹೋಗಬೇಕಾದ್ರೆ ಇವಾಗ ಅದು ಬ್ರಿಡ್ಜ್ ಆಗದೇ ಇದ್ದ ಕಾರಣ ನಾವೆಲ್ಲ ಮಲ್ಲಾಪುರದಿಂದ ಕದ್ರಾ ಎಲ್ಲ ತಿರುಗಾಡ್ಕೊಂಡು ಸುಮಾರು ಒಂದು 25 ಕಿಲೋಮೀಟರ್ ಸುಮಾರು ಆಗ್ತದೆ ದಾರಿ. ಅದಕ್ಕೆ ಜನರಿಗೆ ಎಲ್ಲರಿಗೆ ಕಾಲೇಜ್ ಮಕ್ಕಳಿಗೆ ಹಾಗೂ ನಮ್ಮದು ಸ್ಕೂಲ್ ಮಕ್ಕಳಿಗೆ ತುಂಬ ಕಠಿಣ ಪರಿಸ್ಥಿತಿ ಆಗ್ತಾ ಉಂಟು. ಬ್ರಿಡ್ಜಿಂದ ನಮಗೆ ಉಳಗ ಕೆರವಡಿ ಜನರಿಗೆ, ಆಮೇಲೆ ಹಳಗ ಜನರಿಗೆ ಮತ್ತು ಇಲ್ಲಿದೆ ಎಲ್ಲ ನಾಗರಿಕರಿಗೂ ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಇಲ್ಲಿಂದ ಕೈಗಾ ಹೋಗೋ ಜನರಿಗೂ ಭಾಳ ತೊಂದರೆ ಆಗ್ತಾ ಇದೆ ಕೆಲಸಕ್ಕೆ. ಮತ್ತು ಕೆರವಡಿಯಿಂದ ಉಳಗ ಶಾಲೆಗೆಲ್ಲ ಬರ್ತಾ ಇದ್ದಾರೆ ಮಕ್ಕಳು, ಸಣ್ಣ ಮಕ್ಕಳೆಲ್ಲ ಇದ್ದಾರೆ. ಅವ್ರಿಗೆ ಬಾರದ ಮೇಲೆ ತುಂಬ ತೊಂದರೆ ಆಗ್ತಾ ಇದೆ. ಕೆರವಡಿ, ದೇವಳಮಕ್ಕಿ, ಮಲ್ಲಾಪುರ, ಹಳಗ, ಉಳಗ ಸೇರಿದಂತೆ ಹಲವು ಗ್ರಾಮಗಳ ಸಂಪರ್ಕಕ್ಕೆ ಈ ಸೇತುವೆ ಬಹಳ ಮುಖ್ಯವಾಗಿದೆ. ಇದೇ ದೋಣಿಯಲ್ಲಿ ಸಾಗ್ತಾ ಇದ್ದಾಗ ದುರಂತದಿಂದಾಗಿ 7 ಮಂದಿ ಮೃತಪಟ್ಟಿದ್ರು. ಈ ನಡುವೆ ಬಾರ್ಜ್ಗಳ ಮೂಲಕ ಜನರು ಮತ್ತು ದ್ವಿಚಕ್ರ ವಾಹನಗಳು ದಾಟ್ತಿವೆ. ದೇವಳಮಕ್ಕಿ ಭಾಗದ ನೂರಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜ್ಗಳಿಗೆ ಉಳಗಾಕ್ಕೆ ತೆರಳುತ್ತಾರೆ. ಅಲ್ಲದೆ ಉಳಗ ಕಡೆಯಿಂದ ನೂರಾರು ಜನರು ಕೈಗಾಕ್ಕೆ ಉದ್ಯೋಗಕ್ಕಾಗಿ ತೆರಳುತ್ತಾರೆ. ಮಳೆಗಾಲದಲ್ಲಿ ಕದ್ರಾ ಅಣೆಕಟ್ಟಿನಿಂದ ನೀರು ಹೊರಬಿಟ್ಟಾಗ ಕಾಳಿ ನದಿಯಲ್ಲಿ ಪ್ರವಾಹ ಉಂಟಾಗಿ ಜನ ಬಾರ್ಜ್ ಮೂಲಕ ನದಿ ದಾಟೋಕೆ ಭಯ ಪಡ್ತಾರೆ. ಕೆರವಡಿ ಮತ್ತು ಉಳಗ ಸಂಪರ್ಕಿಸುವ ಸೇತುವೆ ಕಾಮಗಾರಿ ಪೂರ್ಣವಾಗದೇ ಇರುವುದರಿಂದ ಜನರ ಪರದಾಟವಂತೂ ಮುಂದುವರೆದಿದೆ. ಸರ್ಕಾರ ಆದಷ್ಟು ಬೇಗ ಸೇತುವೆ ಕಾಮಗಾರಿ ಪೂರ್ಣಗೊಳಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಳಿ ನದಿ ತೀರದ ಜನರ ಸಂಕಷ್ಟ ಹೆಚ್ಚಾಗಿರುವಂಥದ್ದು. ಇಲ್ಲಿನ ಕೆರವಡಿ ಮತ್ತು ಉಳಗವನ್ನು ಸಂಪರ್ಕಿಸುವಂಥ ಸೇತುವೆ ಅಪೂರ್ಣವಾಗಿರೋದ್ರಿಂದ ಜನಸಾಮಾನ್ಯರು ತುಂಬ ತೊಂದರೆ ಕೂಡ ಅನುಭವಿಸ್ತಾ ಇದ್ದಾರೆ. ನಾವೀಗ ಅದೇ ಸೇತುವೆಯ ಕೆಳಭಾಗದಲ್ಲಿ ಇದ್ದೇವೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇದು ಕಳೆದ 7 ವರ್ಷಗಳ ಹಿಂದೆ ಕಾರವಾರದ ಕಾಳಿ ಸೇತುವೆಗೆ ಈ ಒಂದು ಬ್ರಿಡ್ಜನ್ನು ಕೂಡ ಮಾಡಲಾಗಿತ್ತು. ಆದರೆ ಸೇತುವೆ ಅಪೂರ್ಣವಾಗಿದ್ದರಿಂದ ಜನಸಾಮಾನ್ಯರು ಕೂಡ ಇವತ್ತು ತೊಂದರೆ ಕೂಡ ಅನುಭವಿಸ್ತಾ ಇದ್ದಾರೆ. ಈ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸುಮಾರು 25 ಕೋಟಿ ವೆಚ್ಚದಲ್ಲಿ 300 ಮೀಟರ್ ಉದ್ದದ ಒಂದು ಸೇತುವೆ ಕೂಡ ಯೋಜನೆ ರೂಪಿಸಲಾಗಿತ್ತು. ಆದರೆ ಸೇತುವೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಂತಹ ಕಂಪನಿ ಅರ್ಧದಲ್ಲೇ ಬಿಟ್ಟು ಹೋಗಿದ್ರಿಂದ ಇದುವರೆಗೂ ಕೂಡ ಸೇತುವೆ ಕೆಲಸಗಳು ಆಗಿಲ್ಲ. ಹೀಗಾಗಿ ಜನರು ಕೂಡ ತೊಂದರೆ ಅನುಭವಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಇನ್ನೊಂದು ಕಡೆ ಬಾರ್ಜ್ ಮೂಲಕ ಜನರು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡುತ್ತಿರುವ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಸೇತುವೆ ಪೂರ್ಣಗೊಳಿಸುವಂತೆ ಈ ಭಾಗದ ನಾಗರಿಕರು ತೀವ್ರ ಒತ್ತಡವನ್ನು ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಮೇಲೆ ಹಾಕಿದ್ರು. ಆದರೆ ಇದುವರೆಗೂ ಕೂಡ ಸೇತುವೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ನೋಡ್ತಾ ಇರ್ಬೋದು ನದಿಯ ಮಧ್ಯದಲ್ಲಿ ಯಾವ ರೀತಿಯಾಗಿ ಅರ್ಧದಲ್ಲಿಯೇ ಸೇತುವೆಯನ್ನು ಮಾಡಿ ಈಗಾಗಲೇ ಸಂಬಂಧಪಟ್ಟ ಗುತ್ತಿಗೆದಾರ ನಾಪತ್ತೆ ಆಗಿದ್ದಾನೆ. ಈಕೆಗೆ ಸಂಬಂಧಪಟ್ಟಂತೆ ಹಲವು ಬಾರಿ ಭಾಗದ ನಾಗರಿಕರು ಒತ್ತಾಯವನ್ನು ಕೂಡ ಮಾಡಿದ್ರು. ಆದರೆ ಸೇತುವೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಒಟ್ಟಿನಲ್ಲಿ ಈ ರೀತಿಯಾಗಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಕೂಡ ಈ ರೀತಿ ತೊಂದರೆ ಕೂಡ ಅನುಭವಿಸ್ತಾರೆ. ಒಟ್ಟಿನಲ್ಲಿ ಸೇತುವೆ ಕಾಮಗಾರಿ ಆಗದೇ ಇರುವುದರಿಂದ ಪ್ರತಿನಿತ್ಯ ಕೆರವಡಿಯಿಂದ ಉಳಗಕ್ಕೆ ಶಾಲಾ ಕಾಲೇಜುಗಳಿಗೆ ಹೋಗುವಂಥ ನೂರಾರು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸ್ತಾರೆ. ಅದರಲ್ಲೂ ಮಳೆಗಾಲ ಸಂದರ್ಭದಲ್ಲಿ ನದಿಯಲ್ಲಿ ಪ್ರವಾಹ ಬರುತ್ತಾ ಇರುವುದರಿಂದ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ಯಾಕಂತಂದರೆ ತಮ್ಮ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗೋದು ಹೇಗೆ ಎಂಬ ಆತಂಕವನ್ನು ಪೋಷಕರು ಕೂಡ ವ್ಯಕ್ತಪಡಿಸ್ತಾರೆ. ಒಟ್ಟಿನಲ್ಲಿ ಈಗಲಾದರೂ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ. ಈ ಹಿಂದೆ ಕೂಡ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ಸೇತುವೆ ಮಂಜೂರಿ ಆಗಿತ್ತು. ಇನ್ನಾದರೂ ಈ ಭಾಗದ ನಾಗರಿಕರ ಒಂದು ಸಂಕಷ್ಟವನ್ನು ಅರಿತು ಸಂಬಂಧಪಟ್ಟ ಸರ್ಕಾರ ಸೇತುವೆ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಕೆಲಸ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸ್ನಾನಕ್ಕೆ ವಿದ್ಯಾರ್ಥಿಗಳಿಗೆ ಬಯಲೇ ಗತಿ. ಎಸ್, ಹೀಗೆ ಒಬ್ಬರ ಹಿಂದೆ ಒಬ್ಬರು ಪಾಳೆ ಹಚ್ಚಿ ಸ್ನಾನ ಮಾಡ್ತಾ ಇರೋ ವಿದ್ಯಾರ್ಥಿಗಳು. ಶೌಚಾಲಯದಲ್ಲಿ ನೀರಿಲ್ಲ, ಹೊರಗೆ ಗತಿ.
ಶೌಚಾಲಯ ಇದ್ರೂ ಹನಿ ನೀರಿಲ್ಲ, ಶೌಚಾಲಯ ಸ್ನಾನ ಎರಡೂ ಬಯಲಲ್ಲೇ. ಎಸ್, ಅಷ್ಟಕ್ಕೂ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಯಾದಗಿರಿ ತಾಲೂಕಿನ ನಾಯ್ಕಲ್ ಗ್ರಾಮದ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ. ಹೊರಗಿನಿಂದ ನೋಡೋಕೆ ಮಾತ್ರ ಹೈಟೆಕ್ ಹಾಸ್ಟೆಲ್ ರೀತಿ ಕಾಣುವ ಈ ಹಾಸ್ಟೆಲ್ ಫುಲ್ ಅಧ್ವಾನ ಎದ್ದು ಹೋಗಿದೆ. ನಮ್ಮ ಹಾಸ್ಟೆಲಲ್ಲಿ ಮೈ ತಕ್ಕಕ್ಕೆ ಜಳಕ ಮಾಡಕ್ ನೀರಿಲ್ರಿ, ಶೌಚಾಲಯ ಇಲ್ರಿ, ಹೊರಗಡೆ ಹೋಗ್ತೀವ್ರಿ. ಭಾಳ ಸಮಸ್ಯೆ ಅದ್ರಿ ನಮ್ಮ ಹಾಸ್ಟೆಲ್ದಾಗ. ಅದಕ್ಕೆ ನಾವು ಹೊರಗಡೆ ಮಾಡ್ತೀವ್ರಿ, ಕೈ ಹೊಡ್ ಬೋರ್ ಅಲ್ಲಿ ಮಾಡ್ತೀವ್ರಿ. ಒಳಗಡೆ ಇಲ್ರಿ, ಬಾತ್ರೂಮ್ ಇಲ್ರಿ. ಬಾತ್ರೂಮ್ ನೀರು ಬರಂಗಿಲ್ಲ. ನೀರು ಬರಲ್ರಿ, ಎರಡೇ ಬೇಕಿಟ್ಟಾವ್ರಿ. ಮತ್ತೆ ಭಾಳ ಟೈಮ್ ಆಗ್ತದ್ರಿ. 9:00 ಹೋಗ್ಬೇಕ್ರಿ ಸ್ಕೂಲ್ನ. ಬೆಳಗ್ಗೆ ಎದ್ದು ನೀವು ಎಲ್ಕಕ್ಕೆ ನಿಂದಿರ್ಬೇಕು. 5 ಗಂಟೆಗೆ ಎದ್ದೇಳ್ಬೇಕ್ರಿ. ಸ್ನಾನ ಮಾಡಕ್ಕೆ ದೊಡ್ಡ ಐರನ್ ಆಗ್ಯದ. ಈ ವಸತಿ ನಿಲಯದಲ್ಲಿ 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಒಳಗೆ ನೀರು ಬರದೇ ಇರೋದ್ರಿಂದ ವಿದ್ಯಾರ್ಥಿಗಳು ಬೆಳಿಗ್ಗೆ 5 ಗಂಟೆಯಿಂದಲೇ ಎದ್ದು ವಿದ್ಯಾರ್ಥಿಗಳು ಸ್ನಾನ ಮಾಡೋದಕ್ಕೆ ಪಾಳೆ ಹಚ್ಚಿ ನಿಲ್ತಾ ಇದ್ದಾರೆ. ಇನ್ನು ಕುಡಿಯೋದಕ್ಕೂ ಸಹ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ನಡೆದು ಗ್ರಾಮದ RO ಪ್ಲಾಂಟ್ ನಲ್ಲಿ ನೀರು ತಂದು ಕುಡಿತಾ ಇದ್ದಾರೆ. ಈ ಬಗ್ಗೆ ವಿದ್ಯಾರ್ಥಿಗಳು ವಾರ್ಡನ್ ಅನ್ನ ಕೇಳಿದ್ರೆ ವಿದ್ಯಾರ್ಥಿಗಳಿಗೆ ಬೆದರಿಸ್ತಾರೆ ಅನ್ನುವಂತಹ ಆರೋಪವೂ ಇದೆ. ಇವಾಗ ಕುಡಿಯೋ ನೀರು ಸಮಸ್ಯೆ ಆದ್ರೆ ಮೈ ತೊಗೊಕ್ಕೆ ಐರನ್ ಆದ್ರಿ. ದಿನ ಒಂದಿನ ಮೈ ತೊಗೊಲಾರ ಹೋಗ್ತೀವ್ರಿ. ಮುಂಜಾನೆ ಚಳಿ ಆದ್ರೆ ಮುಂಜೆ ಮೈ ತೊಗೊಕ್ಕೆ ಒಂಥರ ಆಗ್ತೀರಿ. ಒಳಗೆ ಬಾತ್ರೂಮ್ ಅದು ಒಂಥರ ಕೆಟ್ಟಾರಿ. ಹೊರಗೆ ಹೋಗ್ತೀವ್ರಿ, ಹೊಡ್ಕೊತಿರು, ಹೊರಗೆ ತೊಗೊತೀವಿ, ಹೊರಗೆ ತೊಗೋದು. ಮತ್ತು ಮುಂಜಾನೆ ಬಟ್ಟೆಗೆ ಹೋಗ್ಬೇಕಂದ್ರೆ ಮತ್ತೆ ಇಲ್ಲೇ ಬರ್ಬೇಕ್ರಿ. ಪೈಪಿಗೆ ಇದು ಚಾಲು ಮಾಡೋ ಹೋಗ್ತಾರ, ಒಂದಿನ ಚಾಲು ಮಾಡೋ ಹೋಗಲ್ರಿ. ವಸತಿ ನಿಲಯದ ಕಾಂಪೌಂಡ್ ನಲ್ಲಿ 2 ಬೋರ್ವೆಲ್ಗಳಿವೆ. ಆದರೆ ವಸತಿ ನಿಲಯದಲ್ಲಿರುವ ಬಚ್ಚಲಿಗೆ ಆಗ್ಲಿ ಶೌಚಾಲಯಕ್ಕೆ ಮಾತ್ರ ಹನಿ ನೀರು ಬರುವುದಿಲ್ಲ. ಈ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಪ್ರಯೋಜನ ಆಗಿಲ್ಲ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಸೂಪರ್ 3 ರಿಯಾಲಿಟಿ ಚೆಕ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದೆ. ನೋಡೋಣ ಏನಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ಕೊಳ್ತಾರಾ ಅಂತ. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.